ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಂದಿನಿಂದ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ನಿಂದ ಪಾದಯಾತ್ರೆ. ಇಂದಿನಿಂದ 3 ದಿನಗಳ ಕಾಲ ಬೃಹತ್ ಪಾದಯಾತ್ರೆಯನ್ನ ಮಾಡಲಿದ್ದಾರೆ. ಇಂದಿನಿಂದ ಮತ್ತೊಂದು ಟೆನ್ಷನ್ ಶುರುವಾಗಿದೆ. ಬಿಡದಿ ಟೌನ್ಶಿಪ್ ಅನ್ನ ವಿರೋಧಿಸಿ ಜೆಡಿಎಸ್ನಿಂದ ಪಾದಯಾತ್ರೆ. ಇಂದಿನಿಂದ 3 ದಿನಗಳ ಕಾಲ ಬೃಹತ್ ಪಾದಯಾತ್ರೆಯನ್ನ ಮಾಡಲಿದ್ದಾರೆ. ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ನಡಿಗೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಲ್ಲಿ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಿದ್ದಾರೆ. ಇನ್ನು ಮೊದಲ ದಿನ ಬೈರಮಂಗಲದಿಂದ ಬಿಡದಿವರೆಗೆ ಪಾದಯಾತ್ರೆ. ಮೊದಲ ದಿನ ಬಿಡದಿಯಲ್ಲೇ ಜೆಡಿಎಸ್ ನಾಯಕರು ವಾಸ್ತವ್ಯವನ್ನ ಹೂಡಲಿದ್ದಾರೆ. ಇನ್ನು ಒಂದ್ ಕಡೆ ಎರಡನೇ ದಿನ ಬಿಡದಿಯಿಂದ ನೈಸ್ ರಸ್ತೆಯವರೆಗೆ ಪಾದಯಾತ್ರೆ ಆಗುತ್ತೆ. ತದನಂತರ ಮೂರನೇ ದಿನ ನೈಸ್ ರಸ್ತೆಯಿಂದ ಫ್ರೀಡಂ ಪಾರ್ಕ್ ವರೆಗೂ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಇನ್ನು ಜೆಡಿಎಸ್ ಪಾದಯಾತ್ರೆಗೆ ಕಮಲ ಪಡೆ ಕೂಡ ಸಾಥನ್ನ ನೀಡಲಿದೆ. ಇವತ್ತಿನಿಂದ 3 ದಿನಗಳ ಕಾಲ ಪಾದಯಾತ್ರೆ. ಇನ್ನು ಪಾದಯಾತ್ರೆಗೆ ಎಚ್ಡಿಕೆ ಹಾಗೂ ಆರ್ ಅಶೋಕ್ ಚಾಲನೆಯನ್ನ ನೀಡಲಿದ್ದಾರೆ. ಇನ್ನು ಪಾದಯಾತ್ರೆಯಲ್ಲಿ ರೈತರು ಜೆಡಿಎಸ್ ಕಾರ್ಯಕರ್ತರು ಕೂಡ ಭಾಗಿಯಾಗುವ ಸಾಧ್ಯತೆ ಇದೆ. ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ ವರೆಗೂ ನಡಿಗೆಯನ್ನ ಹಮ್ಮಿಕೊಂಡಿದ್ದಾರೆ. ಇನ್ನು 3 ದಿನಗಳ ಕಾಲ ಜೆಡಿಎಸ್ ಪಾದಯಾತ್ರೆಯನ್ನ ಮಾಡಲಿದೆ. ನಮ್ಮ ಭೂಮಿ ನಮ್ಮ ಹಕ್ಕು ಹೆಸರಲ್ಲಿ ಪಾದಯಾತ್ರೆಯನ್ನ ಜೆಡಿಎಸ್ ಅವರು ಹಮ್ಮಿಕೊಂಡಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ನಿಂದ ಪಾದಯಾತ್ರೆ. ಇನ್ನು ಒಂದ್ ಕಡೆ ಈ ಬಿಡದಿ ಟೌನ್ಶಿಪ್ ಯೋಜನೆ ಈಗ ರಾಜ್ಯ ರಾಜಕಾರಣದಲ್ಲಿ ಹೊಸ ಸಂಚಲನವೇ ಸೃಷ್ಟಿ ಮಾಡ್ತಾ ಇರುವಂತದ್ದು. ಒಂದ್ ಕಡೆ ಸರ್ಕಾರದ ಈ ಯೋಜನೆಯ ವಿರುದ್ಧ ಜೆಡಿಎಸ್ ಮತ್ತು ಬಿಜೆಪಿ ಇವರಿಬ್ರು ಕೂಡ ಜಂಟಿಯಾಗಿ ಸಮರವನ್ನ ಸಾರಿತ್ತು. ಇಂದಿನಿಂದ 3 ದಿನಗಳ ಕಾಲ ಜೆಡಿಎಸ್ ಪಾದಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿದೆ. ಬೈರಮಂಗಲದಿಂದ ಫ್ರೀಡಂ ಪಾರ್ಕ್ ವರೆಗೆ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. ಒಂದ್ ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ 3 ದಿನಗಳ ಕಾಲ ಸುದೀರ್ಘ ಪಾದಯಾತ್ರೆಗೆ ಮುಹೂರ್ತ ಕೂಡ ಈಗಾಗಲೇ ಫಿಕ್ಸ್ ಆಗಿರುವಂತದ್ದು. ಒಂದ್ ಕಡೆ ಮೈತ್ರಿ ಪಡೆ ಸರ್ಕಾರದ ವಿರುದ್ಧ ಹರಿಹಾಯ್ತಾ ಇದ್ರೆ, ಮತ್ತೊಂದ್ ಕಡೆ ಆಡಳಿತಾರೂಢ ಕಾಂಗ್ರೆಸ್ ಇದು ಪ್ರಾಯಶ್ಚಿತ ಯಾತ್ರೆ ಅಂತ ವ್ಯಂಗ್ಯವಾಡಿರುವಂತದ್ದು. ಇನ್ನೊಂದ್ ಕಡೆ ಈಗಾಗಲೇ ಬಿಡದಿ ಟೌನ್ಶಿಪ್ ಯೋಜನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದ್ ಕಡೆ ಜೆಡಿಎಸ್ನಿಂದ ಹಲವಾರು ರೈತರು ಕಳೆದ ಕೆಲವು ದಿನಗಳಿಂದ ಹೋರಾಟವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೂ ಕೂಡ ಕಾಂಗ್ರೆಸ್ನವರು ತಲೆ ಬಗ್ತಾ ಇಲ್ಲ. ಇವತ್ತು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ 3 ದಿನಗಳ ಕಾಲ ಪಾದಯಾತ್ರೆಯನ್ನ ಹಮ್ಮಿಕೊಂಡಿದ್ದಾರೆ. ಇನ್ನು 3ನೇ ದಿನ ನೈಸ್ ರಸ್ತೆಯಿಂದ ಫ್ರೀಡಂ ಪಾರ್ಕ್ ವರೆಗೆ ಪಾದಯಾತ್ರೆ. ಇನ್ನು ಜೆಡಿಎಸ್ ಪಾದಯಾತ್ರೆಗೆ ಕಮಲ ಪಡೆ ಕೂಡ ಸಾಥನ್ನ ನೀಡಲಿದೆ. ಪಾದಯಾತ್ರೆಗೆ ಎಚ್ಡಿಕೆ ಅವರು ಕೂಡ ಹಾಗೆ ಆರ್ ಅಶೋಕ್ ಅವರು ಚಾಲನೆಯನ್ನ ನೀಡಲಿದ್ದಾರೆ.